ಇನ್ಹೇಲರ್ ಬೇಕಾ? ಇನ್ಹೇಲರ್ ಬೇಕಾ? ಏನಾಯ್ತು? ಏನಾಯ್ತು ರಾಜ ಸಾಹೇಬ್ರೆ? ಇನ್ಹೇಲರ್ ಬೇಕಾ? ಇನ್ಹೇಲರ್ ಬೇಕಾ? ಎಲ್ಲಿದೆ? ಎಲ್ಲಿದೆ ಇನ್ಹೇಲರ್? ಎಲ್ಲಿದೆ? ಸಿಕ್ತು 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 ಸಿಕ್ತು. ತಗೊಳ್ಳಿ 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 ರಾಜ ಸಾಹೇಬ್ರೆ. ನೀವು ಚಿಂತೆ ಮಾಡಬೇಡಿ ರಾಜ ಸಾಹೇಬ್ರೆ. ಅಮ್ಮ ಅಮ್ಮ, ನಂದಿನಿ ಅವ್ರೆ, ಇಲ್ಲಿ ನೋಡಿ, ರಾಜಾ ಸಾಹೇಬ್ರಿಗೆ ಏನಾಗಿದೆ? ಬೇಗ ಬನ್ನಿ ಅಮ್ಮ. ಏನಾಯ್ತು? ರೀ ರೀ ಏನಾಯ್ತು? ಏನಾಯ್ತು ಆರ್ಯ? ಗೊತ್ತಿಲ್ಲಮ್ಮ. ನಂದಿನಿ ರೀ ರೀ ನಂದಿನಿ ಅವ್ರೆ, ಬೇಗ ಬನ್ನಿ. ಆರ್ಯ ಏನಾಯ್ತು? ಗೊತ್ತಿಲ್ಲ, ಇನ್ಹೇಲರ್ ಕೇಳಿದ್ರು, ಕೊಟ್ಟೆ. ಅಪ್ಪ ರೀ ಅಪ್ಪ ಅಪ್ಪ ರೀ ಅಪ್ಪ. ಏನ್ರಿ ರೀ ಮಾತಾಡಿ ರೀ ರೀ. ಹೊಸ್ಮಿನಿ, ಡಾಕ್ಟರ್ಗೆ ಈಗ ಫೋನ್ ಮಾಡಿ. ಏನಾಗಿದೆ? Doctor, how is it possible? ಡಾಕ್ಟರ್ ಚೆನ್ನಾಗಿದ್ರು, ನಮ್ ಬಿಟ್ಟೋಗೋದಕ್ಕೆ ಸಾಧ್ಯ? ಮೇಡಮ್, ಇವ್ರ ಸಾವಿಗೆ ಏನ್ ಕಾರಣ ಅಂತ ಈಗಲೇ ಹೇಳಕ್ ಸಾಧ್ಯ ಇಲ್ಲ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಬಂದ್ಮೇಲೆ ಏನು ಅಂತ ಹೇಳ್ಬಹುದು.
ಬಗ್ಗೆ ಈಗಲೇ ಮಾತಾಡೋದು ಬೇಡ, ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಪ್ಲೀಸ್. ಓಕೆ ಸರ್. ನಂದಿನಿ ಅವರೇ, ಧೈರ್ಯ ತಂದ್ಕೊಳ್ಳಿ. ಅಮ್ಮನ್ನ ಹರ್ಷನ್ನ ನೀವೇ ಸಮಾಧಾನ ಮಾಡಬೇಕು. ಅನು ಏನ್ ತಿಂಡಿ ಅನು 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 ಏನಾಯ್ತನು? ಅನು ಅನು ಯಾಕೆ ಕಳ್ತಿದ್ಯೆ? ಏನಾಯ್ತು? ಗರ ಅಪ್ಪ ರಾಜನಂದಿನಿ. ರಾಜನಂದಿನಿ ಏನಾಯ್ತು ಬಂಗಾರ? ರಾಜ್ ನಂದಿನಿ ಅವ್ರ ಅಪ್ಪ ಅವ್ರ ಸಾವು ಸಹಜವಾದದ್ದಲ್ಲ. ಸಹಜವಾದದ್ದಲ್ಲ ಅಪ್ಪ. ಅನು, ಏನಾದ್ರೂ ಕನ್ಸ್ಬಿತ್ತ ಮಗಳೇ? ಯಾಕೆ ಹೀಗೆ ಹೇಳ್ತಿದ್ಯಾ? ಇಲ್ಲ ಅಪ್ಪ, ಇದು ಕನ್ಸಲ್ಲ, ನಿಜವಾಗ್ಲೂ ನಡೆದಿರೋದು. ನನಗೆಲ್ಲ ನೆನ್ಪಾಗ್ತಿದೆ. ಏನೋ ನಿನ್ಗೆಲ್ಲ ನೆನ್ಪಾಗ್ತಿದ್ಯಾ? ಏನ್ ಸುಬ್ಬು ಇವಳು ಏನೇನೋ ಮಾತಾಡ್ತಿದ್ದಾಳೆ? ರಾಜ್ ನಂದಿನಿ ಅವ್ರ ಜೀವನ ನನಗೆ ಕಾಣಿಸ್ತಾ ಇದೆ. ಅನು, ಎದ್ದು ಸ್ನಾನ ಮಾಡಿ ದೇವರ ಕೈ ಮುಗಿ, ಮನ್ಸಿಗೆ ನೆಮ್ಮದಿ ಆಗುತ್ತೆ. ಎದೋಳಮ್ಮ, ಸ್ನಾನ ಮಾಡ್ಕೊಂಡು ದೇವ್ರ ಕೈ ಮುಗಿದ್ರೆ ಎಲ್ಲ ಒಳ್ಳೇದಾಗುತ್ತೆ. ಸುಬ್ಬು, ನನಗ್ ತುಂಬಾ ಭಯ ಆಗ್ತಿದೆ. ಅವಳು ಯಾವ್ದೋ ವಿಷಯನ ಮನ್ಸ್ ಕಚ್ಕೊಬಿಟ್ಟಿದ್ದಾಳೆ, ಅದಕ್ಕೆ ಕೆಟ್ಟ ಕನ್ಸ್ ಬೀಳ್ತಾ ಇದೆ. ಆದ್ರೆ ಅದು ಕನ್ಸಲ್ಲ, ನಡ್ದಿರೋದು ನೆನಪಾಗ್ತಿದೆ ಅಂತ ಬೇರೆ ಹೇಳ್ತಿದ್ದಾಳೆ. ತಾಯಿ ಅಲ್ಲವ, ಅವಳನ್ನ ನೀನೇ ಕಾಪಾಡ್ಬೇಕವ್ವ, ನೀನೇ ಕಾಪಾಡ್ಬೇಕಮ್ಮ. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಟೇಬಲ್ ಫೀಲ್ಸ್ ಎಂಟಿ ಅಲ್ವಾ? ಬ್ರೋ ಇಲ್ಲ ಅಂದ್ರೂ ಪರವಾಗಿಲ್ಲ, ಅದೇನ್ ಡಿಫ್ರೆನ್ಸ್ ಅನ್ಸಲ್ಲ. ಆದ್ರೆ ಅನು ಏನಾದ್ರು ಮನೇಲಿಲ್ಲ ಅಂದ್ರೆ ಏನೋ ಖಾಲಿ ಖಾಲಿ ಅನ್ಸುತ್ತೆ. ನಿಮ್ಗೆ ಯಾರಿಗೂ ಅನ್ಸಲ್ವಾ? ಅನ್ಸಲ್ವಾ? ನಾನು ಅದೆಷ್ಟು ಸಲ ಹೇಳಿದ್ದೀನೋ, ಅದಕ್ಕೆ ಮನೇಲಿಲ್ಲ ಅಂದ್ರೆ ಈ ಮನೆಯೆಲ್ಲ ಖಾಲಿ ಖಾಲಿ ಅನ್ಸುತ್ತೆ ಅಂತ. ಹೌದು, ನನಗೂ ಹಾಗೆ ಅನ್ಸುತ್ತೆ. ವಾಟ್ ಅ ಸರ್ಪ್ರೈಸ್! ಫಾರ್ ದ ಫಸ್ಟ್ ಟೈಮ್ ನೀವಿಬ್ರು ನನ್ನ ಮಾತನ್ನ ಒಪ್ಕೋತಿರೋದು. ಮಂದ, ಹೋಗ್ ಹೊರಗಡೆ ಮಳೆ ಬರ್ತಿದ್ಯಾ ನೋಡೋಗು. ಮಾನ್ಸಿ, ದಿಸ್ ಇಸ್ ಟೂ ಮಚ್. ದೆನ್ ವಾಟ್ ಹರ್ಷ, ಅಪ್ಪಿ ತಪ್ಪಿ ನೀನಾದ್ರೂ ಒಪ್ಕೋತೀಯ, ಆದ್ರೆ ಮಾಮ್ ಇನ್ ಲಾ ನೆವರ್. ಈ ವಿಷಯದಲ್ಲಿ ಎಂತ ತಮಾಷೆ ಮಾನ್ಸಿ. ಆಡೋ ಮಾತಲ್ಲಿ ಅರ್ಥ ಇದ್ರೆ ಯಾರ್ ಬೇಕಾದ್ರೂ ಒಪ್ತಾರೆ. ಬಟ್ ಅಮ್ಮ, ಅದ್ಗೆ ತವರ್ ಮನೆಗೆ ಹೋಗಿರೋದು ಒಂಚೂರು ಸರಿ ಇಲ್ಲ. ಅಲ್ಲ, 20 ವರ್ಷದಿಂದ ಅವ್ರ ಅಪ್ಪ ಅಮ್ಮ ಪ್ರೀತಿ ಅವ್ರಿಗೆ ಸಿಕ್ಕಿದೆ ಅಲ್ವಾ? ಈಗ ಇಲ್ಲಿ ಸುಮ್ಮನೆ ಅವ್ರು ಹಾಯಾಗಿರ್ಬೋದಾಗಿತ್ತಲ್ವಾ? ಅಮ್ಮ, ಯು ಡೂ ಒನ್ ಥಿಂಗ್, ಪ್ಲೀಸ್ ಕಾಲ್ ಹರ್. ಅವ್ರನ್ನ ಕರೆಸಿ ಇಲ್ಲಿ, ಟೆಲ್ ಹರ್ ವಿ ಆರ್ ಆಲ್ ಮಿಸ್ಸಿಂಗ್ ಹರ್ ಅಂತ. ಐ ಮಿಸ್ ಹರ್ ಕುಕಿಂಗ್, ಚಾಟಿಂಗ್ ವಿತ್ ಹರ್, ಹರ್ ಕೇರ್, ಎವ್ರಿಥಿಂಗ್ ಅಮ್ಮ. ನನ್ಗೂ ಅನುನ ಸಿಸ್ಟರ್ ಅಂತ ಹೇಳೋದಕ್ಕಿಂತ ಅವಳು ನಾದ್ನಿ ಅಂತ ಕರೆಯೋದೇ ಸರಿ ಅನ್ಸುತ್ತೆ.
ಯಾಕೆ ಅಂದ್ರೆ ಹರ್ಷ ಇಷ್ಟೊಂದು ಯಾರಿಗೂ ಅಟ್ಯಾಚ್ ಆಗೇ ಇಲ್ಲ ಮಾಮಿನ್ಲಾ. ಸೀರಿಯಸ್ಲಿ ಅದಕ್ಕೆ ನೋಡ್ದಾಗೆಲ್ಲ ಅಕ್ಕ ನೆನಪಾಗ್ತಾಳೆ. ಐ ಮೀನ್ ಅಕ್ಕನ ಜೊತೆ ನಾನು ಕಳೆದ ಕ್ಷಣಗಳು ಯಾವುದು ನನಗೆ ಕಂಪ್ಲೀಟ್ ಆಗಿ ನೆನಪಿಲ್ಲ ಮಾನ್ಸಿ. ಬಟ್ ಅದಕ್ಕೆ ಇದಾರಲ್ಲ, ಶಿ ಮೇಕ್ಸ್ ಮಿ ಫೀಲ್ ವೆರಿ ಕಂಫರ್ಟಬಲ್. ಎಲ್ರ ಮೇಲೂ ಅದೆಷ್ಟು ಕೇರ್ ತೋರಿಸ್ತಾರ ಅವರು. ಹರ್ಷ, ನಾನು ಈಗ್ಲೇ ಫೋನ್ ಮಾಡ್ತೀನಿ. ಅನುಗ್ ಈಗ್ಲೇ ಮಾಡ್ತೀನಿ. ಸುಬ್ಬು, ಶಾರದಮ್ಮನ್ ಫೋನು. ಮಾತಾಡೆ. ಏನಂತ ಮಾತಾಡ್ಲಿ ಸುಬ್ಬು? ಇವಳು ಬೇರೆ ಈ ತರ ಇದ್ದಾಳೆ. ಆಮೇಲೆ ಕಾಲ್ ಮಾಡ್ತಾಳೆ ಅಂತನಾದ್ರೂ ಹೇಳು. ಅನು ಇಲ್ಲಿಗೆ ಬಂದ್ಮೇಲೆ ಒಂದ್ಸಲನಾದ್ರೂ ಫೋನ್ ಮಾಡಿದಾಳೋ ಇಲ್ವೋ ನಮಗ್ ಗೊತ್ತಿಲ್ಲ. ಒಂದ್ಸಲ ಮಾತಾಡು. ಹಲೋ ಅನು, ಹೇಗಿದೀಯಾ? ತವ್ರ ಮನೆಗೆ ಹೋಗಿ ಆ ಅಮ್ಮನ್ ಭೇಟಿ ಆದ್ಮೇಲೆ ಈ ಅಮ್ಮನ್ ಮರ್ತ್ ಹೋದ್ಯಾ? ಅವಳು ನನ್ನ ಹತ್ರನೂ ಹೆಚ್ಚಿಗೆ ಮಾತಾಡ್ತಿಲ್ಲ ಅಮ್ಮ. ಯಾವ್ದೋ ಜ್ಞಾನದಲ್ಲಿದ್ದಾಳೆ. ಓ ಪುಷ್ಪ, ಅನು ಇಲ್ವಾ? ಅದೇ ಸ್ನಾನಕ್ಕೆ ಹೋಗಿದ್ದಾಳೆ. ಏನಂದ್ರಿ? ಅನು ಯಾವ್ದೋ ಜ್ಞಾನದಲ್ಲಿದ್ದಾಳ? ಅದನ್ನೆಲ್ಲ ಅಂದ್ರೆ ಪುಷ್ಪ, ಅನು ಹುಷಾರಾಗಿದ್ದಾಳೆ ತಾನೆ? ಚೆನ್ನಾಗಿದ್ದಾಳೆ ಅಮ್ಮ. ಸರಿ, ಅನು ಸ್ನಾನ ಮುಗಿಸ್ಕೊಂಡ್ ಬಂದ್ಮೇಲೆ ಫೋನ್ ಮಾಡಕ್ ಹೇಳ್ತೀರಾ? ಸರಿ ಅಮ್ಮ. ಏನು ಅರ್ಜೆಂಟ್ ಇಲ್ಲ, ಆರಾಮಾಗೆ ಮಾಡಿ. ಅವಳ ಜೊತೆ ಮಾತಾಡೋಣ ಅಂತ ನಮ್ಗೆಲ್ಲ ಅನ್ನಿಸ್ತು ಅಷ್ಟೇ. ನೀವೆಲ್ಲ ಆರಾಮಾಗಿದ್ದೀರಾ ಅಲ್ವಾ? ನಾವೆಲ್ಲ ಚೆನ್ನಾಗಿದ್ದೀವಿ. ಸರಿ, ಆಮೇಲೆ ಅನು ಜೊತೆ ಮಾತಾಡ್ತೀನಿ. ಈ ರಾಜಕಾರಣಿಗಳ ಕೈಗೆ ಮೈಕು, ನಿನ್ ಕೈಗೆ ಫೋನು, ಎರಡೂ ಒಂದೇ ಕಡೆ. ಅದು ಏನು ಮಾತಾಡ್ತೀರಿ ಅನ್ನೋದೇ ಗೊತ್ತಾಗಲ್ಲ. ಅಂತದ್ ಏನ್ ಮಾತಾಡ್ಬಿಟ್ಟೆ ಸುಬ್ಬು ನಾನು? ನಿನಗೇನ್ ಮಾತಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ಕಡೆ. ಅವ್ರು ಯಾವ ವಿಷಯಕ್ಕೋಸ್ಕರ ಕಾಲ್ ಮಾಡಿದ್ರೋ ಗೊತ್ತಿಲ್ಲ. ಅವ್ರ ಹತ್ರ ಹೋಗಿ ಹೋಗಿ ಅವನು ಯಾವ್ದೋ ಜ್ಞಾನದಲ್ಲಿದ್ದಾರೆ ಅಂತ ಹೇಳ್ತಾ ಇದೆಯಲ್ಲ. ಈಗ ಅವರು ಏನ್ ಅನ್ಕೊಂಡಿರಲ್ಲ. ಮಗಳು ಈಗಿರುವಾಗ ಇನ್ನೇನ್ ತಾನೇ ಹೇಳಿ? ಅವರಾದ್ರೂ ಏನಾರು ಹೇಳಿ ಅಂತ ಮನ್ಸಿಗೆ ಅನ್ನಿಸ್ತು, ಅದಕ್ಕೆ ಹೇಳ್ದೆ. ನೋಡು ಪುಷ್ಪ, ಅನು ಅವಳಾಗೆ ಏನಾದ್ರೂ ಹೇಳೋವರೆಗೂ ನಾವು ಯಾವುದೇ ನಿರ್ಧಾರಕ್ಕೆ ಬರೋದು ಬೇಡ. ತಲೆನೋವು, ನೆಗಡಿ ಅನ್ನೋ ಹಾಗೆ ಮನಸ್ಗೂ ಆಗಾಗ ಆಯಾಸ ಅಂತ ಬಂದೇ ಬರುತ್ತೆ. ಅದನ್ನ ಸರಿಪಡಿಸಕ್ ನೋಡ್ಬೇಕೆ ಹೊರತು ಗಾಬರಿಯಾಗಿ ದೊಡ್ಡದ್ ಮಾಡಬಾರ್ದು. ನಾನೇನ್ ದೊಡ್ಡದ್ ಮಾಡ್ತಿಲ್ಲ ಸುಬ್ಬು. ಅಲ್ಲ, ಅವಳು ವಾಪಸ್ಸು ಆ ಮನೆಗೆ ಹೋಗ್ಲೇಬೇಕು. ಅಲ್ಲೂ ಹಿಂಗೆ ಏನೇನ ಮಾತಾಡಿದ್ರೆ ಏನ್ ಮಾಡುದ್ ಸುಬ್ಬು? ಶಾರದಮ್ಮನವ್ರು ಏನ್ ಅನ್ಕೊಳಲ್ಲ? ಆಗ ನಮ್ಮನ್ ಪ್ರಶ್ನೆ ಮಾಡ್ತಾರಲ್ವಾ, ಆಗ ನಾವ್ ಏನಂತ ಹೇಳೋದು? ಪ್ರೇಮ ಅವ್ರೆ, ಒಂದ್ ನಿಮಿಷ, ನಂಗೆ ಕೆಲಸ ಇದೆ, ನಾನು ಇಟ್ಕೊಂಡ್ಬಿಡು. ರಜನಿ, ಪ್ರೇಮ, ಅನೂರ್ ಅತ್ತೆ ಬರ್ತಿದಾರ ಕಣೆ. ಹೌದಾ? ಹೌದಲ್ಲ, ಇಲ್ಲೇ ನಿಂತಿದ್ದೀವಲ್ಲ, ಬನ್ನಿ ಇವಾಗ ಮಾತಾಡ್ಸೋಣ. ಬನ್ರಿ. ಅಮ್ಮ ನಮಸ್ತೆ. ಅಮ್ಮ ನಮಸ್ತೆ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವು? ಚೆನ್ನಾಗಿದ್ದೀವಿ. ಸೊಸೆ ನೋಡಕ್ ಬಂದ್ರಮ್ಮ? ಹೌದು. ಹಬ್ಬ, ನಮ್ಮನು ತುಂಬಾ ಅದೃಷ್ಟವಂತೆ. ಯಾವ ಅತ್ತೆ ತಾನೇ ಸೊಸೆನ್ ನೋಡೋದಕ್ಕೆ ಬೀಗ್ರ ಮನೆವರೆಗೂ ಬರ್ತಾರೆ. ಅನು ನನಗ್ ಬರೀ ಸೊಸೆ ಅಲ್ಲ, ನನ್ ಮಗಳು. ನನ್ ಮಗಳನ್ ನೋಡಕ್ಕೆ
ನಾನು ಅವಳ ತವ್ರ ಮನೆಗೆ ಬಂದಿದ್ದೀನಿ ಅಷ್ಟೇ. ಹಬ್ಬಬ್ಬಾ, ಅನು ಅದೆಷ್ಟು ಅದೃಷ್ಟ ಮಾಡಿದ್ಲು ಇಂಥವ್ರ ಮನೆಗ್ ಸೊಸೆಯಾಗಿ ಹೋಗಕ್ಕೆ. ಅವರೇ ಹೇಳಿದ್ರಲ್ಲ, ಅದೃಷ್ಟ ಮಾಡಿರೋದು ಅನು ಅಲ್ವಂತೆ, ಇವ್ರೇ ಅಂತ. ಅವ್ರು ಹಾಗೆ ಹೇಳಿದ್ರ ರಜನಿ, ಹಾಗೆ ಹೇಳಿಲ್ವಲ್ಲ. ಅವ್ರು ಹೇಳಿರೋದಕ್ಕೆ ಅದೇ ಅರ್ಥ. ಅನು ಅವ್ರ ಸೊಸೆ ಅಲ್ವಂತೆ, ಮಗಳಂತೆ. ಹೇಗೋ ಒಂದು ಚೆನ್ನಾಗಿದ್ರೆ ಸಾಕು. ಅಲ್ಲ, ವರ್ಧನ್ ಕುಟುಂಬದವರು ಅನು ಅತ್ತೆ ಆದವರು ಸುಮ್ನೆ ಒಟ್ಟಾರ್ದವ್ರಿಗೂ ಹುಡ್ಕೊಂಡ್ ಬರ್ತಾರೆ ಅಂದ್ರೆ ನಂಬಕ್ಕಾಗುತ್ತಾ? ಏನೇ ಹಾಗಂದ್ರೆ? ಒಂದು, ಅನು ಆರೋಗ್ಯ ಕೆಟ್ಟಿರ್ಬೇಕು, ಇಲ್ಲ ಅಂದ್ರೆ ಅನು ಪ್ರೆಗ್ನೆಂಟ್ ಆಗಿರ್ಬೇಕು. ಹೌದಾ? ಹಂಗಂತೇನೆ ಪ್ರೇಮ? ಹೂ ಕಣೆ. ಆದ್ರೂ ಇವ್ರು ಬರೋ ವಿಷಯ ಪುಷ್ಪಂಗೆ ಗೊತ್ತಿರಂಗಿಲ್ವಲ್ಲ. ಗೊತ್ತಿದ್ದಿದ್ರೆ ಇಡೀ ಒಟಾರಕ್ಕೆ ಡಂಗೂರ ಸಾರ್ತಾ ಇದ್ಲು. ಡಂಗೂರ ಸಾರದಿರ್ಲಿ, ಅವ್ರ ಮನೆಯಿಂದ ತಟ್ಟೆ ಲೋಟದ ಶಬ್ದ ಸಹ ಕೇಳಿಸ್ತಾ ಇಲ್ಲ. ಇದನ್ನ ನೋಡಿದ್ರೆ ಏನೋ ನಡೀತಾ ಇದೆ ಅಂತ ನನಗೆ ಅನುಮಾನ. ಕರೆಕ್ಟ್ ಆಗಿ ಹೇಳ್ದೆ ರಜನಿ, ನನ್ಗೂ ಯಾಕೋ ಅದೇ ಅನುಮಾನ ಬರ್ತಾ ಇದೆ. ಪ್ರೀತಿ ಪ್ರೇಮ ಏನೇ ಇರ್ಬೋದು, ಅನುಗಿಂತ ಅನು ಗಂಡನ್ಗೆ ವಯಸ್ಸು ಜಾಸ್ತಿ. ನಿಜವಾಗ್ಲೂ ಪ್ರೆಗ್ನೆಂಟ್ ಆಗಿದ್ದಾಳೆ ಅಂತೀಯನೆ? ನನಗೆ ಯಾಕೋ ಅನುಮಾನ. 4 ಜನ 4 ತರ ಮಾತಾಡ್ತಾರೆ ಅಂತ ಹೇಳ್ತಾರಲ್ಲ, ಬಹುಶಃ ನಮ್ ಒಟಾರ್ದವ್ರು ಮಾತಾಡೋದನ್ನ ನೋಡಿನೇ ಹೇಳಿದ್ದಾರೆ ಅನ್ಸುತ್ತೆ. ಪಾಪ ಅನು ಅಲ್ಲಿ ಬೇರೆನೆ ಸಮಸ್ಯೆಲಿದ್ದಾಳೆ. ಜೂರ್ ನೋಡಿದ್ರೆ ಹೇಗೆಲ್ಲ ಮಾತಾಡ್ತಾರೆ ನೋಡು. ಇದನ್ನೆಲ್ಲ ಅನು ಕೇಳಿಸ್ಕೊಂಡ್ರೆ ಅದೆಷ್ಟು ಬೇಜಾರ್ ಮಾಡ್ಕೋತಾಳೋ ಏನೋ. ಅಯ್ಯೋ, ಅನು ಇದನ್ನೆಲ್ಲ ಮೀರ್ ಬೆಳ್ದಿದ್ದಾಳೆ ರಮ್ಯಾ, ಬಿಟ್ಟಾಕು. ಹೌದು, ಶಾರದಮ್ಮ ಯಾಕೆ ಇವಾಗ ಸಡನ್ ಆಗಿ ಬಂದ್ರು? ಅನು ಇಲ್ಲೇ ಇದ್ದಾಳೆ ಅಂತ ಸಮಾಧಾನ ಇತ್ತು, ಈಗ ಅನುನ ಕರ್ಕೊಂಡು ಹೋಗ್ಬಿಡ್ತಾರ? ಅವ್ಳು ಯಾವತ್ತಿದ್ರು ಅಲ್ಲೇ ಹೋಗ್ಬೇಕಲ್ವೇನೋ. ಏನಾದ್ರೂ ಮಾಡ್ಕೊಳ್ರೆ, ನಾನ್ ಅಡ್ಗೆ ಮಾಡ್ಬೇಕು. ದಾರಿ ಬಿಡ್ರೆ, ನಾನು ಗೋಡ ತಗೊಂತೀನಿ. ಹೋಗ್ರೆ, ನೀರ್ ಇಟ್ಕೊಳ್ಳಿ, ನೀರ್ ನಿಂತೋಗುತ್ತೆ. ರಾಶಿ ಕೆಲ್ಸ ಇದೆ. ಏನಿಲ್ಲ, ಹೋಗಿ ಹೋಗಿ. ಪುಷ್ಪ, ಅಮ್ಮ ನೀವು ಬನ್ನಿ ಬನ್ನಿ ಬನ್ನಿ. ನಮಸ್ತೆ. ಚೆನ್ನಾಗಿದ್ದೀನಿ, ಕೂತ್ಕೊಳ್ಳಿ. ಅನು ಅನು ಅನು, ಯಾರು ಬಂದಿದ್ದಾರೆ ಅಂತ ನೋಡು. ಅಮ್ಮ, ಸ್ವಲ್ಪ ಶುಂಠಿ ಟೀ ಮಾಡ್ಕೊಂಡ್ ಬರ್ತೀನಿ. ಇಲ್ಲ ಇಲ್ಲ, ಏನು ಬೇಡ. ಅಯ್ಯಯ್ಯೋ, ನಿಮ್ಮ ಹೆಸರಲ್ಲಿ ನಾನೊಂಚೂರು ಶುಂಠಿ ಟೀ ಕುಡ್ಕೊಂಡ್ಬಿಡ್ತಾ ಇದ್ದೆ, ಬೇಡ ಅನ್ಬಿಟ್ರಲ್ಲ. ಅಮ್ಮ, ನೀವು ಈಗಷ್ಟೇ ಬಂದ್ರು ಅನು? ಬಿಟ್ಟೊಟ್ಟೋದಲ್ಲ. ಅದೆಲ್ಲದಕ್ಕೂ ಆರ್ಯ ಸರ್ ಮತ್ತೆ ಜೇಂಡೆ ಸರೇ ಕಾರಣ ಅನ್ನೋದು ಇವ್ರಿಗೆ ಗೊತ್ತಿದ್ಯಾ?